ಕಡಜ ಮನೆಯಲ್ಲಿ ಗೂಡು ಕಟ್ಟಿದರೆ ಒಳ್ಳೆಯದಾ ಅಥವಾ ಕೆಟ್ಟದ್ದಾ? ನಿಮ್ಮ ಮನೆಯಲ್ಲೂ ಕೂಡ ಹೊರಗೆ ಅಥವಾ ಒಳಗಡೆ ಕಟ್ಟಿದೆಯಾ? ಇದರ ಅರ್ಥ ಗೊತ್ತಾ? ಕಡಜ ನೋಡಲು ಜೇನುನೊಣದ ರೀತಿಯೇ ಕಾಣುತ್ತದೆ. ಸಾಮಾನ್ಯವಾಗಿ ಕಡಜ ಯಾರಿಗೂ ಕಚ್ಚುವುದಿಲ್ಲ. ಅಕಸ್ಮಾತ್ ಕಚ್ಚಿದರೆ 2 ರಿಂದ 3 ತಾಸು ಸುಧಾರಿಸುವ ಅಗತ್ಯ ಇರುತ್ತದೆ. ಕಡಜ ಪದೇ ಪದೇ ನಿಮ್ಮ ಮನೆಯ ಸುತ್ತಮುತ್ತ ಓಡಾಡುತ್ತಿದ್ದರೆ ಅಥವಾ ಗೂಡು ಕಟ್ಟಿದರೆ ಅದು ತುಂಬಾ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯ ನಿವಾಸ ಇದೆ ಎಂದು ಅರ್ಥ. ಎಲ್ಲೋ ಒಂದು ಕಡೆ ದುಡ್ಡು ಬರುವುದರ ಅರ್ಥ ಅಥವಾ ದುಡ್ಡಿನ ಆಗಮನದ ಸಂಕೇತವಾಗಿದೆ ಮತ್ತು ನೀವು ಮನೆ ಕಟ್ಟುವ ಅಥವಾ ಕೊಂಡುಕೊಳ್ಳುವ ಸೂಚನೆಯನ್ನು ಯೋಗದ ಸೂಚನೆ ಸಹ ಕಡಜ ಸೂಚಿಸುತ್ತದೆ. ಎಲ್ಲೋ ಒಂದು ಕಡೆ ನಿಮಗೆ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಎಂಬ ಸೂಚನೆ. ಇನ್ನು ಮುಖ್ಯವಾದ ವಿಷಯವೇನೆಂದರೆ ಕಡಜ ಗೂಡು ಕಟ್ಟಲು ತರುವ ಮಣ್ಣು ಬಹಳ ಪವಿತ್ರವಾಗಿರುತ್ತದೆ. ನರಮನುಷ್ಯರ ಪಾದ ಸ್ಪರ್ಶವಿಲ್ಲದ ಕಡೆ ಶುದ್ಧವಾದ ಮಣ್ಣನ್ನು ತರುತ್ತದೆ ಬುದ್ಧಿವಂತ ಕಡಜ. ಯಾವುದಾದ್ರೂ ಒಳ್ಳೆಯ ಶುಭ ಕಾರ್ಯಕ್ಕೆ ಹೋಗುವಾಗ ಆ ಮಣ್ಣನ್ನು ಸ್ವಲ್ಪ ನಿಮ್ಮ ಹಣೆಗೆ ಹಚ್ಚಿಕೊಂಡು ಹೋಗುವುದರಿಂದ ಎಲ್ಲ ಒಳ್ಳೆಯದೇ ಆಗುತ್ತದೆ. ಕಡಜ ಎನ್ನುವುದು ಮಹಾಲಕ್ಷ್ಮಿಯ ಸಂಕೇತ. ಯಾವುದೇ ಕಾರಣಕ್ಕೂ ಮನೆಯಿಂದ ಓಡಿಸುವ ಪ್ರಯತ್ನ ಮಾಡಬೇಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.